ಎಲ್ರಿಗೂ ನಮಸ್ಕಾರ. ಯೋಗೀಶಪ್ಪ ಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ, ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕ. ಈ ಸಂಚಿಕೆಯಲ್ಲಿ ಇದು ಅದೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನೊಬ್ಬನೇ ಭಾಳ ಪ್ರತಿಭಾವಂತ, ನಾನೊಬ್ಬನಿಗೆ ಈ ರೀತಿಯ ವಿಶೇಷ ಆಲೋಚನೆಗಳು ಬಂದಿರೋದು ಅಂತಲ್ಲ. ನಾನು ಇದುವರೆಗೂ ಪ್ರಸ್ತಾಪ ಮಾಡಿರೋಂಥ ಭಾಳಷ್ಟು ವಿಷಯಗಳು ಭಾಳಷ್ಟು ಜನ ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರಸ್ತಾಪ ಆಗಿದೆ, ಭಾಳಷ್ಟು ಜನ ಚರ್ಚೆ ನಡೆದಿದೆ, ಈ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಿದೆ, ಇಲ್ಲ ಅಂತಿಲ್ಲ. ಆದರೆ ಈಗ ನಾನು ಪ್ರಸ್ತಾಪ ಮಾಡಿರೋಂಥದ್ದು ಬಹುತೇಕ ನನ್ನ ಇಷ್ಟೂ ವರ್ಷಗಳ ಎಲ್ಲ ಕ್ಷೇತ್ರಗಳ ಒಟ್ಟು ಸಾರಾಂಶದಲ್ಲಿ ಬಂದಿರೋಂಥ ಇದೊಂದು ವಿಭಿನ್ನ ಚಿಂತನೆ, ಮತ್ತು ಇದರ ಅನಿವಾರ್ಯ ಇದೆ, ಇದು ಭಾಳ ಅನಿವಾರ್ಯನೂ ಇದೆ, ಮತ್ತು ಇದರಲ್ಲಿ ಯಶಸ್ಸು ಜಾಸ್ತಿ ಆಗುತ್ತೆ. ಅದನ್ನು ನಾನು RPCCS ಅಂತ ಇದನ್ನು ಅಷ್ಟೇ ಸುಮ್ಮನೆ ಮಾಡಿರೋಂಥವ್ರು, ಇದನ್ನೆಲ್ಲ ನಾನು ಅನುಷ್ಠಾನ ಮಾಡಲಿಕ್ಕೆ ಭಾಳ ಹಿಂದೆ ಪ್ರಯತ್ನ ಮಾಡಿರೋರು. ಏನಾದರೆ ಸಮಾನ ಮನಸ್ಕ ಸಿಕ್ಕದೆ ಅಥವಾ ನನ್ನಲ್ಲಿನ ಸಂಪನ್ಮೂಲಗಳ ಕೊರತೆ ಮತ್ತು ಬೇರೆ ಬೇರೆ ಕೊರತೆಗಳಿಗೆ ನಾನು ಅನುಷ್ಠಾನ ಮಾಡಿಲ್ಲ ಬಿಟ್ಟರೆ ನಾನು ಪ್ರಯತ್ನ ಯಾವತ್ತೂ ಬಿಟ್ಟವನಲ್ಲ. ಓಡ್ತಿಲ್ಲ ಅಂದರೂ ಸಹ ಕನಿಷ್ಠ ಪಕ್ಷ ತೆವಳ್ತಾ ಇರ್ತೀನಿ ನಾನು ಆ ನಿಟ್ಟಿನಲ್ಲಿ, ಆ ದಿಕ್ಕಿನಲ್ಲಿ. ಆ ರೀತಿಯ ವ್ಯಕ್ತಿ ನಾನು. ಛಲ ಬಿಡದವ, ಅಂತಾರಲ್ಲ, ಛಲದೇಕ ಛಲ ಬಿಡದವನು ಹೇಳ್ತಾರೆ, ಛಲ ಬಿಡಂಥವನಲ್ಲ ನಾನು. ಸಾಧಿಸಲೇಬೇಕು ಅಂದರೆ ಸಾಧಿಸೇ ಎತ್ತಿರೋಂಥವನು, ಆದರೆ ಸ್ವಲ್ಪ ಸಮಯ ತೊಗೊಳುತ್ತೆ ಅಷ್ಟೇ. ಇದು RPCCS ಅಂತ, ರೂರಲ್ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿಗಳಾಗಬೇಕು ಅನ್ನೋದೊಂದು, ಅದು ಭಾಳ ವಿಶೇಷ ಚಿಂತನೆ ಇದೆ. ಅದನ್ನು ಇನ್ನೂ ಆಳವಾಗಿ ನಾನು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇದನ್ನು ಅಳವಡಿಕೆ ಮಾಡಲಿಕ್ಕೆ ಅಂತ ನಾನು ನೇರವಾಗಿ ಹೆಸರು ಹೇಳಲ್ಲ. ಯಾವುದೋ ಅದು ರಾಷ್ಟ್ರದಲ್ಲೇ ದೊಡ್ಡ ಸಂಸ್ಥೆ, ಅದು ಭಾಳ ದೊಡ್ಡ ಸಂಸ್ಥೆ, ಅದು ಅವರ ಮೂಲಕ ನಾನು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಅವ್ರಿಗೆ ತಳಮಟ್ಟದಲ್ಲಿ ಅಷ್ಟು ಅನುಭವ ಇಲ್ಲದೆ ಇರೋದು, ನಾನು ಹೇಳೋಂಥ ವಿಚಾರಗಳನ್ನ ಅವ್ರು ಸರಿಯಾಗಿ ಗ್ರಹಿಸ್ಕೊಳ್ಳಿಲ್ಲ. ಅದನ್ನು ಅನುಷ್ಠಾನ ಅದನ್ನು ಖಂಡಿತ ಮಾಡಲಿಕ್ಕೆ ಅವಕಾಶಗಳಿದೆ, ಅದನ್ನು ನಾನು ಮತ್ತೆ ಪ್ರಸ್ತಾಪ ಮಾಡ್ತೀನಿ. ಈಗ ಅದಕ್ಕೆ ಪೂರಕವಾಗಿ ನಾನು ಕೆಲವು ಸಾಲುಗಳನ್ನು ಬರೆದಿದ್ದೆ, ಅದನ್ನು ಪ್ರಸ್ತಾಪ ಮಾಡಿಬಿಡ್ತೀನಿ. ಗ್ರಾಹಕರುಗಳ ಜಡತ್ವ ಹೋಗಲಾಡಿಸಿ ಸಂವೇದನಾಶೀಲತೆಯನ್ನು ಬಡಿದೆಬ್ಬಿಸುವ ಸಮಯ ಬಂದಿದೆ. ಅಂದರೆ ಗ್ರಾಹಕರು ಜಾಗೃತರಾಗಬೇಕು. ಯಾಕೆ ಅಂದರೆ ಇವತ್ತು ಭಾಳ ಜನ ಗ್ರಾಹಕರು ಭಾಳ ನಾಜೂಕಾಗ್ಬಿಟ್ಟಿದ್ದಾರೆ. ಇವತ್ತು ಹೈಪರ್ ಮಾರ್ಕೆಟು, ಸೂಪರ್ ಮಾರ್ಕೆಟು, ಮಾಲ್ ಸಂಸ್ಕೃತಿಯೆಲ್ಲ ಬಂದ ಮೇಲೆ ಜನಗಳು ಸಹ ಜಗಮಗಿಸುವಂಥ ಪ್ಯಾಕೆಟ್ಗಳಿಗೆ ಮಾರಿ ಹೋಗೋದತ್ತು, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನೇ ಖರೀದಿ ಮಾಡಬೇಕು, ಅದರಲ್ಲೂ ಬಹುರಾಷ್ಟ್ರೀಯ ಕಂಪನಿಗಳದ್ದೇ ತೊಗೊಳ್ಬೇಕು, ಅದೇ ಉತ್ತಮ ಗುಣಮಟ್ಟ ಅನ್ನೋ ಇದರಲ್ಲೂ ಭಾಳಷ್ಟು ಜನ ಇದ್ದಾರೆ. ಅವರಲ್ಲೂ ಸ್ವಲ್ಪ ಸಂವೇದನಾಶೀಲತೆ ಅನ್ನೋಂಥದ್ದು ಬರಬೇಕು. ಆ ನಿಟ್ಟಿನಲ್ಲೂ ಅವ್ರನ್ನೂ ಬಡಿದೆಬ್ಬಿಸಬೇಕಾಗಿದೆ. ನಾವು ಕೇವಲ ರೈತರನ್ನ ಬಡಿದೆಬ್ಬಿಸ್ಬಿಟ್ಟು ಬ್ರ್ಯಾಂಡ್ ಮಾಡಿ ಸಂಸ್ಕರಣೆ ಮಾಡಿ ಅಂತ ಹೇಳೋದಲ್ಲ. ಅದೇ ಥರ ರೈತರ ಬ್ರ್ಯಾಂಡ್ಗಳನ್ನು ಖರೀದಿ ಮಾಡಿ ಅಂತಿಮವಾಗಿ ಗ್ರಾಹಕರೇ ತಾನೇ ಖರೀದಿ ಮಾಡಬೇಕಾಗಿರೋಂಥದ್ದು. ಅವರಲ್ಲೂ ಜಾಗೃತಿ ಮೂಡಿಸ್ಬೇಕಲ್ಲ, ಅವರಲ್ಲೂ ಅರಿವು ಮೂಡಿಸ್ಬೇಕಲ್ಲ. ಹಾಗಾಗಿ ಉತ್ಪಾದಕನ ಮಾರುಕಟ್ಟೆ ಸಮಸ್ಯೆಗೆ ಉತ್ಪಾದಕರ ಸಂಘಟನೆಗಳ ರಚನೆ ಜೊತೆಗೆ ಗ್ರಾಹಕರುಗಳ ಸಂಘಟನೆಗಳ ರಚನೆಯೂ ಸಹ ಅಷ್ಟೇ ಮುಖ್ಯ, ಅದೇ ಪ್ರಾಮುಖ್ಯ. ಅದನ್ನು ಇನ್ನೂ ಆಳವಾಗಿ ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ನಾವು ಬರೀ ರೈತ ಉತ್ಪಾದಕ ಕಂಪನಿಗಳು, ಸ್ವಸಹಾಯ ಸಂಘಗಳು, ಶಕ್ತಿ ಗುಂಪುಗಳು, ರೈತ ಒಕ್ಕೂಟಗಳು ರಚನೆ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಖರೀದಿ ಮಾಡಲಿಕ್ಕೂ ಸಹ ಗ್ರಾಹಕರುಗಳ ಒಕ್ಕೂಟಗಳು ಅಥವಾ ಸಂಘಟನೆಗಳು ರಚನೆ ಆಗಬೇಕು. ಯಾಕೆ ಅದರ ಅನುಕೂಲಗಳನ್ನ ಮುಂದಿನ ಇದರಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ. ಗ್ರಾಹಕರ ಸಂಘಟನೆಗಳ ರಚನೆಯ ಹೊಸ ಚಿಂತನೆ, ಹೊಸ ಆಯಾಮ, ಹೊಸ ವಿಚಾರ ಇಂದಿನ ತುರ್ತು ಅನಿವಾರ್ಯ ಜರೂರು. ಉತ್ಪಾದಕರು ಗ್ರಾಹಕರುಗಳನ್ನು ನೇರವಾಗಿ ಸಂಪರ್ಕಿಸಲು, ಅಂದರೆ ಉತ್ಪಾದಕರೇನಿದಾರಲ್ಲ ರೈತರು, ಈಗ ಭಾಳಷ್ಟು ಕಡೆ ಪಾಪ ರೈತರುಗಳು ರೈತ ಸಂತೆಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ನೇರ ಮಾರಾಟ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಎಲ್ಲ ಕೃಷಿ ಕೆಲಸವನ್ನು ಬಿಟ್ಟು ಬರಬೇಕು ಅಲ್ಲಿಗೆ. ಎಷ್ಟೋ ಸಲ ತಂದಂಥ ಎಲ್ಲ ಉತ್ಪನ್ನಗಳು ಮಾರಾಟ ಆಗಿರಲ್ಲ, ಭಾಳಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಉತ್ಪಾದಕರು ಗ್ರಾಹಕರುಗಳನ್ನು ನೇರವಾಗಿ ಸಂಪರ್ಕಿಸಲು ಸಂಘಟನೆಯ ಕೊರತೆ ಜೊತೆಗೆ ಹಲವಾರು ನೂರಾರು ಸಾವಿರಾರು ಸಹಸ್ರಾರು ಪ್ರಾಯೋಗಿಕ ಸಮಸ್ಯೆಗಳಿವೆ. ಯಾಕಂದರೆ ತಳಮಟ್ಟದಲ್ಲಿ ಬಂದವನು ಆಗಾಗ ಮಾತಾಡ್ತಾ ಇದ್ದೀನಿ. ಪುಸ್ತಕ ನೋಡಿ ಮಾತಾಡಲಿಕ್ಕೂ ತಳಮಟ್ಟದಲ್ಲಿ ಅನುಭವ ಆಗಿರಲಿಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ರೈತರಿಗೆ ನಾವು ಹೇಳ್ಬಿಡ್ತೀವಿ ನೇರ ಮಾರಾಟ ಇದೆ ಬನ್ನಿ ಬೆಂಗಳೂರಿಗೆ, ಭಾಳಷ್ಟು ಕಡೆ ಆಯೋಜಕರು ಹೇಳ್ತಿರ್ತಾರೆ, ನನಗೂ ಕರೆ ಮಾಡ್ತಿರ್ತಾರೆ, ಸರ್ ಯಾರು ರೈತ ಉತ್ಪಾದಕ ಕಂಪನಿಗಳು ಸ್ವಸಹಾಯ ಸಂಘಗಳಿದ್ರೆ ಹೇಳಿ, ನಾವಿಲ್ಲೊಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಇದೆ, ಮಳಿಗೆಗಳನ್ನ ಉಚಿತವಾಗಿ ಕೊಡ್ತೀವಿ ಅಂತ. ಮಳಿಗೆಗಳನ್ನ ಉಚಿತವಾಗಿ ಕೊಡ್ತೀವಿ, ಆದರೆ ರೈತರು ಅವರ ಗ್ರಾಮಗಳಿಂದ ಬಂದು ಅಥವಾ ಊರುಗಳಿಂದ ಇಲ್ಲಿ ತಂದು ಮಾರಾಟ ಮಾಡೋದಕ್ಕೆ ಅದರದೇ ಆದಂಥ ಸಮಸ್ಯೆಗಳಿದೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಚಿಂತನೆ ಇದೆ. ಗ್ರಾಹಕರುಗಳ ಸಂಘಟನೆ ಆಗೋಂಥ ಅವಶ್ಯಕತೆ ಇದೆ, ಸಹಕಾರ ಸಂಘಗಳಾಗೋಂಥ ಅವಶ್ಯಕತೆ, RPCCS ಅಂತ. ಅದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಉತ್ಪಾದಕರು ಗ್ರಾಹಕರುಗಳನ್ನು ಸಂಪರ್ಕಿಸುವುದಕ್ಕಿಂತ ಗ್ರಾಹಕರುಗಳು ಉತ್ಪಾದಕರುಗಳನ್ನು ಸಂಪರ್ಕಿಸುವುದು ಸುಲಭ ಹಾಗೂ ಭಾಳ ಪರಿಣಾಮಕಾರಿ ಮಾರ್ಗ, ಶಾಶ್ವತ ಮಾರ್ಗ.
ಇದು ಋಣ ತೀರಿಸುವ ಮಾರ್ಗ. ಯಾಕೆ ಋಣ ತೀರಿಸೋದು ಅಂದರೆ ಏನು, ಯಾರ್ಯಾರು ಊಟ ಮಾಡ್ತಾ ಇದೀವೋ ರೈತನ ಋಣದಲ್ಲಿ ಇದೀವಲ್ಲ, ಹಾಗಾಗಿ ಗ್ರಾಹಕರು ರೈತರ ಹತ್ರ ಹೋಗಿ ಖರೀದಿ ಮಾಡೋಂಥ ವ್ಯವಸ್ಥೆನೂ ಸಹ ಬರಬೇಕು. ಅದಕ್ಕಾಗಿ ಋಣ ತೀರಿಸುವ ಮಾರ್ಗ ದೇವನಪ್ಪುವ ಮಾರ್ಗ. ಅನ್ನ ಉಂಡವ ಅಂದರೆ ಗ್ರಾಹಕ. ಅನ್ನ ಉಂಡವ ಅನ್ನ ನೀಡಿದವನ ಮನೆಗೆ ಬರುವ ಸಮಯ ಬಂದಾಗಿದೆ ಋಣ ತೀರಿಸಲಿಕ್ಕೆ. ಅನ್ನ ಉಂಡವ ಅನ್ನ ನೀಡಿದವನ ಮನೆಗೆ ಬರುವ ಸಮಯ ಬಂದಾಗಿದೆ, ಯಾಕಂದರೆ ಋಣ ತೀರಿಸಬೇಕು ಅಂತ. ಬೆಲ್ಲ ಸವಿದವ, ಪ್ರಾಸಪದಗಳನ್ನ ಬಳಕೆ ಮಾಡಿದ್ದೀನಿ. ಆದರೂ ಆ ಪ್ರಾಸಪದ ಬಳಸಿದ್ರೂ ಸಹ ಸುಮ್ಮನೆ ಬಳಸಿಲ್ಲ. ಆ ಪ್ರಾಸಪದಗಳಲ್ಲೂ ಸಹ ಪೂರಕವಾದಂಥ ಮತ್ತು ಅದಕ್ಕೆ ಅನ್ವಯಿಸಂಥ ಸಾಲುಗಳನ್ನೇ ನಾನು ಬರೆದಿರೋಂಥದ್ದು. ಬೆಲ್ಲ ಸವಿದವ ಅಂದರೆ ಗ್ರಾಹಕ, ಬೆಳೆದವನ ಗಲ್ಲ ಸವರುವ ಸಮಯ ಬಂದಿದೆ. ಗಲ್ಲ ಸವರೋದು ಅಂದರೆ ಆತ್ಮೀಯತೆಯ, ಇದು ಆತ್ಮೀಯತೆಯ ಒಂದು ಏನು ಆ ಸಂಬಂಧ, ಆತ್ಮೀಯತೆ ಬೆಸಿಲಿ ಅಂತ. ಬೆಲ್ಲ ಸವಿದವ ಬೆಳೆದವನ ಗಲ್ಲ ಸವರುವ ಸಮಯ ಬಂದಿದೆ. ಮುದ್ದೆ ಉಂಡ ಗ್ರಾಹಕ, ಮುದ್ದೆ ಉಂಡವ ನಿದ್ದೆ ಬಿಟ್ಟವನತ್ತ ಚಿತ್ತ ಹರಿಸಬೇಕಿದೆ. ಮುದ್ದೆ ಉಂಡವ ನಿದ್ದೆ ಬಿಟ್ಟವ. ನಿದ್ದೆ ಯಾಕೆ ಬಿಡ್ತಾರೆ ರೈತ, ನಿಮಗೂ ಗೊತ್ತಿದೆ ಪಾಪ. ಎಷ್ಟೋ ಸಲ ಏನೋ ಬೆಳೆದಂಥ ಬೆಳೆಗಳನ್ನು ಕಳ್ಳಕಾಕರಿಂದ ಕಾಯ್ಕೊಳ್ಳೋಕ್ಕೆ ಅಲ್ಲೇ ಹೊಲಗಳಲ್ಲಿ, ಜಮೀನುಗಳಲ್ಲಿ, ತೋಟಗಳಲ್ಲಿ ಮಲಗ್ತಾರೆ. ಎಷ್ಟೋ ಸಲ ಪಂಪ್ ಸೆಟ್ಗಳಿಗೆ ಸಿಂಗಲ್ ಫೇಸ್ ಆಗಿ ರಾತ್ರಿ ಯಾವಾಗಲೂ ಕರೆಂಟ್ ಕೊಡ್ತಾರೆ ಅಂತ ಅವಾಗ ಕಾಯ್ಕೊಂಡು ಹೋಗ್ಬಿಟ್ಟು ಮಧ್ಯರಾತ್ರಿ ನಿದ್ದೆ ಕೆಟ್ಕೊಂಡು ಹೋಗ್ಬಿಟ್ಟು ನೀರು ಹಾಯಿಸೋಂಥದ್ದೆಲ್ಲ ಇದೆ. ಯಾಕಾಗಲೇ ಹೇಳಿದ್ನಲ್ಲ, ತಳಮಟ್ಟದಲ್ಲಿ ನೋಡಿರೋದ್ರಿಂದ ಏನೋ ಆ ಸಾಲುಗಳನ್ನ ಬರೆದಿರೋಂಥದ್ದು. ಮುದ್ದೆ ಉಂಡವ ನಿದ್ದೆ ಬಿಟ್ಟವನತ್ತ ಚಿತ್ತರಿಸಬೇಕಿದೆ. ಕಾಳಜಿ ತೋರಿಸ್ಬೇಕು. ಅಯ್ಯೋ, ನಾವು ನಿದ್ದೆ ಕೆಟ್ಕೊಂಡು ಬೆಳೀತಾ ಇದ್ದಾರೆ, ನಾವೆಂಗೆ ಜೈ ಜವಾನ್ ಜೈ ಕಿಸಾನ್ ನಿದ್ದೆ ಕೆಟ್ಕೊಂಡು ಹೇಗೆ ನಮ್ಮ ಸೈನಿಕರು ನಮ್ಮ ಗಡಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಅದೇ ತರ ರೈತನು ಸಹ ನಿದ್ದೆ ಕೆಟ್ಕೊಂಡು ಅವನು ಕೃಷಿ ಮಾಡ್ತಾ ಇದ್ದಾನೆ, ಅನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಮುದ್ದೆ ಉಂಡವ ನಿದ್ದೆ ಬಿಟ್ಟವನತ್ತ ಚಿತ್ತರಿಸಬೇಕಿದೆ. ರೊಟ್ಟಿ ಕಡಿದವ ಗ್ರಾಹಕ, ರಟ್ಟೆ ಅಂದರೆ ಅದನ್ನು ನಾನು ಉತ್ತರ ಕರ್ನಾಟಕ ರಟ್ಟಿ ಅಂತ ಬರೆದಿದ್ದೀನಿ. ರೊಟ್ಟಿ ಕಡಿದವ ಗ್ರಾಹಕ ರಟ್ಟಿ ಬಾಗಿರುವವನ ಬಾಗಿಲಿಗೆ ಬರಬೇಕಿದೆ. ರಟ್ಟೆ ಬಾಗಿರೋದು ಅಂತೀವಿ. ರಟ್ಟೆ ಬಾಗಿದೆ ಅಂತಂದರೆ ಯಾಕಂದರೆ ದುಡ್ದು ರಟ್ಟೆ ಬಾಗೋಗಿದೆ ರೈತಂದು. ಹಾಗಾಗಿ ಅವನಿಗೆ ಸ್ಥೈರ್ಯ ತುಂಬಲಿಕ್ಕೆ ರೊಟ್ಟಿ ಕಡಿದವ ಬರಬೇಕು. ರೊಟ್ಟಿ ಕಡಿದವ ರಟ್ಟಿ ಬಾಗಿರುವವನ ಬಾಗಿಲಿಗೆ ಬರಬೇಕಿದೆ. ಸಕ್ಕರೆಯ ಸಿಹಿ ಸವಿದವ ಗ್ರಾಹಕ ನಿರಾಸೆಯ ಕಹಿ ಉಂಡವನಿಗೆ ಅಕ್ಕರೆ ತೋರಬೇಕಿದೆ. ಸಕ್ಕರೆಯ ಸಿಹಿ ಸವಿದವ ನಿರಾಸೆಯ ಕಹಿ ಉಂಡವನಿಗೆ ಅಕ್ಕರೆ ತೋರಬೇಕಿದೆ. ಸಿಹಿ ಗ್ರಾಹಕನ ಬಾಯಿಗೆ, ಆದರೆ ಬೆಳೆದವನ ಬಾಳೆಗೆ ಕಹಿ ಹಾಗಾಗಿ ಅದೇನು. ಮತ್ತೊಂದು ಸಾಲು, ಒನ್ನು ಮುಟ್ಟುವವ ಅಂದರೆ ಗ್ರಾಹಕ. ಒನ್ನು ಮುಟ್ಟುವವ ಮಣ್ಣ ಮುಟ್ಟುವವನ ಮನ ಮುಟ್ಟಬೇಕಿದೆ. ಒನ್ನು ಮುಟ್ಟುವವ ಅಂದರೆ ಒನ್ನು ಮುಟ್ಟೋದೊಂದು ಅರ್ಥ ಗ್ರಾಹಕರುಗಳಿಗೆ ಅವ್ರಿಗೆ ಆದಾಯದ ಇದಿಲ್ಲ, ಒಂದು ಸಂಪತ್ತು ಇದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಬರೆದಿರೋಂಥದ್ದು. ಒನ್ನು ಮುಟ್ಟುವವ ಮಣ್ಣ ಮುಟ್ಟುವವನ ಮನ ಮುಟ್ಟಬೇಕಿದೆ. ಕದ ತಟ್ಟಬೇಕಿದೆ, ಹೃದಯ ತಟ್ಟಬೇಕಿದೆ. ಒನ್ನು ಮುಟ್ಟುವವ ಮಣ್ಣ ಮುಟ್ಟವನ ಅಂದರೆ ರೈತ. ಮಣ್ಣ ಮುಟ್ಟುವವನ ಮನ ಮುಟ್ಟಬೇಕಿದೆ, ಕದ ತಟ್ಟಬೇಕಿದೆ ಮತ್ತು ಹೃದಯ ತಟ್ಟಬೇಕಿದೆ. ಇದನ್ನು ಸಹ ನಾನು ಗ್ರಾಹಕರನ್ನು ಬಡಿದೆಪ್ಸೋ ನಿಟ್ಟಿನಲ್ಲಿ ಇದನ್ನು ಬರೆದಿರೋಂಥದ್ದು ಮುಖ್ಯವಾಗಿ. ಈಗ ಈ ನಿಟ್ಟಿನಲ್ಲಿ ನಾನು ಕೇವಲ ಪದಗಳನ್ನು ಬರೆದು, ಕವಿತೆಗಳನ್ನು ಬರೆದು, ಸಾಲುಗಳನ್ನ ಬರೆದು ಬರೀ ಪ್ರೇರೇಪಣೆ ಮಾಡೋಂತಲ್ಲ, ಅದನ್ನು ಪ್ರಾಯೋಗಿಕವಾಗಿ ಯಾವ ರೀತಿ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ದು ಸಹ ಪ್ರಾಯೋಗಿಕ ಅನುಭವದಲ್ಲಿ ಹೇಳಿರೋಂಥದ್ದು. RPCCS ರೂರಲ್ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿಗಳ ರಚನೆ ಆಗಬೇಕು ಇವತ್ತು. ಅದ್ರ ಬಗ್ಗೆ ನಾನು ಬಹುತೇಕ ಸರ್ಕಾರ ಬೇರೆ ರೈತ ಸಂಘಟನೆಗಳಿಗಿಂತ ಗ್ರಾಹಕರ ಸಂಘಟನೆಗಳಿಗೆ ಹೆಚ್ಚು ಒತ್ತು ಕೊಟ್ಟರೆ ರೈತ ಮಾರುಕಟ್ಟೆಗೆ ಶಾಶ್ವತ ಪರಿಹಾರ. ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ.